ಕಥೆಯ ಹೆಸರು ಬಡತನ ಕನಸಿಗೆ ಅಡ್ಡಿಯಲ್ಲ. ಹರಿದ ಬಟ್ಟೆ ಹಾಕಿಕೊಂಡಿದ್ದ ಹುಡುಗನನ್ನು ನುಡಿ ಇಡೀ ತರಗತಿ ನಕ್ಕಿತು. ಆದರೆ ಕೆಲವು ವರ್ಷಗಳ ನಂತರ ಅದೇ ಜನ ಅವನಿಗೆ ಹೂಮಾಲೆ ಹಾಕಿ ಸ್ವಾಗತಿಸಿದರು. ಏನಾಯಿತು ಗೊತ್ತಾ? ಒಂದು ಸುಂದರವಾದ ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ವಾಸಿಸುತ್ತಿದ್ದ. ಆ ಹಳ್ಳಿಯಲ್ಲಿ ಹೆಚ್ಚಿನವರು ಕೃಷಿಯನ್ನೇ ಜೀವನೋಪಾಯವಾಗಿ ಮಾಡಿಕೊಂಡಿದ್ದರು. ರವಿಯ ತಂದೆ ಒಬ್ಬ ಸಣ್ಣ ರೈತ. ಅವರ ಬಳಿ ಇದ್ದ ಜಮೀನು ತುಂಬಾ ಚಿಕ್ಕದು. ಮಳೆ ಚೆನ್ನಾಗಿ ಬಂದರೆ ಮಾತ್ರ ಬೆಳೆ ಬರುತ್ತಿತ್ತು. ಮಳೆ ಕೈಕೊಟ್ಟರೆ ಮನೆಯ ಖರ್ಚು ನಡೆಸುವುದೇ ಕಷ್ಟವಾಗುತ್ತಿತ್ತು. ರವಿಯ ತಾಯಿ ಕೂಲಿ ಕೆಲಸಕ್ಕೆ ಹೋಗಿ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು. ಅವರ ಮನೆಯ ಪರಿಸ್ಥಿತಿ ತುಂಬಾ ಬಡತನದಿಂದ ಕೂಡಿತ್ತು. ಕೆಲವೊಮ್ಮೆ 2 ಹೊತ್ತಿನ ಊಟಕ್ಕೂ ಕಷ್ಟವಾಗುತ್ತಿತ್ತು. ಆದರೂ ರವಿಯ ತಂದೆ ತಾಯಿ ತಮ್ಮ ಮಗನ ವಿದ್ಯಾಭ್ಯಾಸ ನಿಲ್ಲಿಸಬಾರದು ಎಂದು ಎಷ್ಟೇ ಕಷ್ಟ ಬಂದರೂ ಶಾಲೆಗೆ ಕಳುಹಿಸುತ್ತಿದ್ದರು. ರವಿ ಓದಿನಲ್ಲಿ ತುಂಬಾ ಚುರುಕು. ಅವನಿಗೆ ಒಂದು ದೊಡ್ಡ ಕನಸಿತ್ತು. ಒಂದು ದಿನ IAS ಅಧಿಕಾರಿಯಾಗಿ ತನ್ನ ಊರಿಗೆ ಮತ್ತು ದೇಶಕ್ಕೆ ಸೇವೆ ಮಾಡಬೇಕು ಎಂಬುದು. ಪ್ರತಿದಿನ ಶಾಲೆಗೆ ಹೋಗುವಾಗ ಅವನು ಜಿಲ್ಲಾಧಿಕಾರಿಯ ಕಚೇರಿಯನ್ನು ನೋಡುತ್ತಿದ್ದ. ಅಲ್ಲಿ ಜನರಿಗೆ ನ್ಯಾಯ ಸಿಗುವುದನ್ನು ಕಂಡು ಒಂದು ದಿನ ನಾನು ಕೂಡ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಅಧಿಕಾರಿಯಾಗಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದ. ಆದರೆ ಶಾಲೆಯಲ್ಲಿ ಎಲ್ಲರೂ ಅವನನ್ನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಅವನ ಹಳೆಯ ಸಮವಸ್ತ್ರ, ಹರಿದ ಶಾಲೆ ಬ್ಯಾಗ್ ಮತ್ತು ಚಪ್ಪಲಿಯನ್ನು ನೋಡಿ ಕೆಲವರು ಹಾಸ್ಯ ಮಾಡುತ್ತಿದ್ದರು. ಬಡ ಹುಡುಗ ಎಂದು ಕರೆಯುತ್ತಿದ್ದರು. ರವಿ ಹೊರಗೆ ಏನೂ ತೋರಿಸದೆ ನಗುತ್ತಿದ್ದರೂ ಒಳಗೆ ತುಂಬಾ ನೋವು ಅನುಭವಿಸುತ್ತಿದ್ದ. ಒಂದು ದಿನ ತರಗತಿಯಲ್ಲಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿದರು, ಮಕ್ಕಳೇ, ನೀವು ದೊಡ್ಡವರಾದ ಮೇಲೆ ಏನಾಗಬೇಕು? ಒಬ್ಬ ವೈದ್ಯನಾಗಬೇಕು ಎಂದನು. ಇನ್ನೊಬ್ಬ ಇಂಜಿನಿಯರ್ ಆಗಬೇಕು ಎಂದನು. ಮತ್ತೊಬ್ಬ ಪೊಲೀಸ್ ಅಧಿಕಾರಿಯಾಗಬೇಕು ಎಂದನು. ಕೊನೆಗೆ ಶಿಕ್ಷಕರು ರವಿಯ ಕಡೆ ನೋಡಿ ಕೇಳಿದರು, ರವಿ, ನೀನು ದೊಡ್ಡವನಾಗಿ ಏನಾಗಬೇಕು? ರವಿ ಧೈರ್ಯದಿಂದ ಎದ್ದು ನಿಂತು ಹೇಳಿದ, ಸರ್, ನಾನು IAS ಅಧಿಕಾರಿಯಾಗಬೇಕು. ಅವನ ಮಾತು ಕೇಳುತ್ತಿದ್ದಂತೆ ಕೆಲ ವಿದ್ಯಾರ್ಥಿಗಳು ಜೋರಾಗಿ ನಕ್ಕರು. ಒಬ್ಬ ವಿದ್ಯಾರ್ಥಿ ಇದ್ದು, ಮೊದಲು ನಿಮ್ಮ ಮನೆಯ ಪರಿಸ್ಥಿತಿ ಸರಿ ಮಾಡಿಕೊಳ್ಳಿ, ನಂತರ ಇಷ್ಟು ದೊಡ್ಡ ಕನಸು ಕಾಣು ಎಂದು ಹೇಳಿದ. ತರಗತಿಯೆಲ್ಲ ನಗುವಿನಿಂದ ತುಂಬಿತು. ಶಿಕ್ಷಕರು ಎಲ್ಲರನ್ನೂ ಶಾಂತಗೊಳಿಸಿದರು. ಆದರೆ ಆ ಮಾತುಗಳು ರವಿಯ ಹೃದಯಕ್ಕೆ ತುಂಬಾ ನೋವು ಕೊಟ್ಟವು. ಆ ದಿನ ಮನೆಗೆ ಬಂದ ರವಿ ಮೌನವಾಗಿ ಕುಳಿತ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅದನ್ನು ಗಮನಿಸಿದ ತಾಯಿ ಅವನ ಹತ್ತಿರ ಕುಳಿತು ಕೇಳಿದಳು, ಏನಾಯ್ತು ಮಗ? ರವಿ ನಡೆದದ್ದನ್ನೆಲ್ಲ ಹೇಳಿದ. ತಾಯಿ ಅವನ ಭುಜದ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಹೇಳಿದಳು, ರವಿ, ಬಡತನ ಶಾಶ್ವತವಲ್ಲ. ಹಣವಿಲ್ಲದಿರುವುದು ತಪ್ಪಲ್ಲ. ಆದರೆ ಕನಸು ಕಾಣದೆ ಬದುಕುವುದು ದೊಡ್ಡ ತಪ್ಪು. ಕಷ್ಟಪಟ್ಟು ದುಡಿದರೆ ಒಂದು ದಿನ ಯಶಸ್ಸು ಖಂಡಿತ ನಿನ್ನದಾಗುತ್ತದೆ. ಆ ಮಾತುಗಳು ರವಿಯ ಮನಸ್ಸಿಗೆ ಹೊಸ ಶಕ್ತಿ ತುಂಬಿದವು. ಆ ದಿನದಿಂದ ಅವನು ತನ್ನ ಜೀವನವನ್ನೇ ಬದಲಿಸಿಕೊಳ್ಳಲು ನಿರ್ಧರಿಸಿದ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಓದುತ್ತಿದ್ದ. ಶಾಲೆಗೆ ಹೋಗುವ ಮೊದಲು ಪುಸ್ತಕಗಳನ್ನು ಓದುತ್ತಿದ್ದ. ಶಾಲೆಯಿಂದ ಬಂದ ನಂತರ ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಸಂಜೆ ಮನೆಗೆ ಬಂದು ತಾಯಿಗೆ ಸಹಾಯ ಮಾಡುತ್ತಿದ್ದ. ಎಲ್ಲರೂ ಮಲಗಿದ ನಂತರ ರಾತ್ರಿ ತಡರವರೆಗೆ ಓದುತ್ತಿದ್ದ. ಅವನ ಬಳಿ ದುಬಾರಿ ಪುಸ್ತಕಗಳಿರಲಿಲ್ಲ. ಸ್ನೇಹಿತರಿಂದ ಪುಸ್ತಕಗಳನ್ನು ಪಡೆದು ಓದುತ್ತಿದ್ದ. ಗ್ರಂಥಾಲಯದಲ್ಲಿ ಗಂಟೆಗಟ್ಟಲೆ ಕುಳಿತು ಅಧ್ಯಯನ ಮಾಡುತ್ತಿದ್ದ. ವಿದ್ಯುತ್ ಇಲ್ಲದ ದಿನಗಳಲ್ಲಿ ಸಣ್ಣ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಹೀಗೆ ವರ್ಷಗಳು ಕಳೆಯುತ್ತಾ ಹೋದವು. ಪದವಿ ಮುಗಿಸಿದ ನಂತರ IAS ಪರೀಕ್ಷೆಗೆ ತಯಾರಿ ಆರಂಭಿಸಿದ. ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿಲ್ಲ. ಕೆಲವರು ಮತ್ತೆ ಅವನನ್ನು ನಿರುತ್ಸಾಹಗೊಳಿಸಿದರು. ಆದರೆ ಈ ಬಾರಿ ರವಿ ಸೋಲಿಗೆ ಹೆದರಲಿಲ್ಲ. ಸೋಲು ಅಂತಿಮವಲ್ಲ, ಅದು ಯಶಸ್ಸಿನ ಮೊದಲ ಹೆಜ್ಜೆ ಎಂದುಕೊಂಡು ಇನ್ನಷ್ಟು ಶ್ರಮಪಟ್ಟ. 2ನೇ ಪ್ರಯತ್ನದಲ್ಲಿ ಇನ್ನೂ ಹೆಚ್ಚು ಅಧ್ಯಯನ ಮಾಡಿದ. ಸಮಯವನ್ನು ಸರಿಯಾಗಿ ಬಳಸಿಕೊಂಡ. ತನ್ನ ದುರ್ಬಲ ವಿಷಯಗಳನ್ನು ಬಲಪಡಿಸಿಕೊಂಡ. ಕೊನೆಗೂ IAS ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ದಿನ ಬಂತು. ಇಡೀ ಹಳ್ಳಿ ಕುತೂಹಲದಿಂದ ಕಾಯುತ್ತಿತ್ತು. ರವಿ ತನ್ನ ಫಲಿತಾಂಶ ನೋಡಿದ. ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು IAS ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದ. ಆ ಸುದ್ದಿ ಕ್ಷಣಾರ್ಧದಲ್ಲಿ ಇಡೀ ಹಳ್ಳಿಯೆಲ್ಲ ಹರಡಿತು. ಎಲ್ಲರೂ ಸಂತೋಷದಿಂದ ಸಂಭ್ರಮಿಸಿದರು. ಸಿಹಿ ಹಂಚಿದರು. ಡೊಳ್ಳು ಬಾರಿಸಿ ರವಿಯನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಬಂದರು. ಒಮ್ಮೆ ಅವನನ್ನು ನೋಡಿ ನಗುತ್ತಿದ್ದ ಅದೇ ಜನ ಇಂದು ಹೆಮ್ಮೆಯಿಂದ ಹೂಮಾಲೆ ಹಾಕಿ ಸ್ವಾಗತಿಸಿದರು. ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಸಿಕ್ಕಾಗ ರವಿ ತನ್ನ ತಂದೆ ತಾಯಿಯ ಕಡೆ ನೋಡಿದ. ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮಿನುಗುತ್ತಿತ್ತು. ರವಿ ಮೈಕ್ ಹಿಡಿದು ಹೇಳಿದ, ಇಂದು ನಾನು ಇಲ್ಲಿ ನಿಂತಿರುವುದು ನನ್ನ ತಂದೆ ತಾಯಿಯ ತ್ಯಾಗ, ಶಿಕ್ಷಕರ ಮಾರ್ಗದರ್ಶನ ಮತ್ತು ನನ್ನ ಪರಿಶ್ರಮದಿಂದ. ನನ್ನನ್ನು ನೋಡಿ ನಕ್ಕವರಿಗೆ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಅವರ ಮಾತುಗಳೇ ನನಗೆ ಇನ್ನಷ್ಟು ಶ್ರಮಿಸಲು ಪ್ರೇರಣೆ ನೀಡಿದವು.
ಸ್ವಲ್ಪ ವಿರಾಮದ ನಂತರ ಅವನು ಹೇಳಿದ, ನಿಮ್ಮ ಕನಸನ್ನು ಯಾರೂ ಚಿಕ್ಕದು ಎಂದು ಹೇಳಲು ಬಿಡಬೇಡಿ. ನಿಮ್ಮ ಪರಿಶ್ರಮವೇ ನಿಮ್ಮ ದೊಡ್ಡ ಪರಿಚಯ. ಬಡತನ ನಿಮ್ಮ ಪರಿಸ್ಥಿತಿ ಮಾತ್ರ, ನಿಮ್ಮ ಭವಿಷ್ಯವಲ್ಲ. ಆ ಮಾತು ಕೇಳಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. IAS ಅಧಿಕಾರಿಯಾದ ನಂತರ ರವಿ ತನ್ನ ಊರನ್ನು ಮರೆಯಲಿಲ್ಲ. ಬಡ ಮಕ್ಕಳಿಗಾಗಿ ಉಚಿತ ಗ್ರಂಥಾಲಯ, ಓದುವ ಕೇಂದ್ರ ಮತ್ತು ವಿದ್ಯಾರ್ಥಿ ವೇತನ ಯೋಜನೆಗಳನ್ನು ಆರಂಭಿಸಿದ. ಅನೇಕ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ನೀಡಿದ. ಯಾವ ಮಗು ಹಣದ ಕೊರತೆಯಿಂದ ಓದು ನಿಲ್ಲಿಸಬಾರದು ಎಂಬುದು ಅವನ ಗುರಿಯಾಯಿತು. ಕೆಲ ವರ್ಷಗಳ ನಂತರ ಅದೇ ಊರಿನಿಂದ ಹಲವಾರು ಮಕ್ಕಳು ವೈದ್ಯರು, ಇಂಜಿನಿಯರ್ಗಳು, ಶಿಕ್ಷಕರು ಮತ್ತು ಸರ್ಕಾರಿ ಅಧಿಕಾರಿಗಳಾದರು. ಎಲ್ಲರೂ ತಮ್ಮ ಯಶಸ್ಸಿಗೆ ರವಿಯೇ ಪ್ರೇರಣೆ ಎಂದು ಹೇಳುತ್ತಿದ್ದರು. ರವಿ ತನ್ನ ಜೀವನದಿಂದ ಒಂದು ಸತ್ಯವನ್ನು ಸಾಬೀತುಪಡಿಸಿದ: ಬಡತನ ಕನಸನ್ನು ತಡೆಯಲಾರದು, ಸೋಮಾರಿತನ ಮಾತ್ರ ತಡೆಯುತ್ತದೆ. ನೀತಿ: ಬಡತನ ನಿಮ್ಮ ಕನಸಿಗೆ ಅಡ್ಡಿಯಲ್ಲ. ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ತಾಳ್ಮೆ ಇದ್ದರೆ ಯಶಸ್ಸು ಒಂದು ದಿನ ಖಂಡಿತ ನಿಮ್ಮದಾಗುತ್ತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಎವ್ರಿ ವೀಕ್ ಅಪ್ಲೋಡ್ ಆಗುತ್ತವೆ. ಧನ್ಯವಾದಗಳು.